ಲವ್ ಜಿಹಾದ್ನಲ್ಲಿ ಸಿಲುಕಿರುವ ಮತ್ತು ಮುಂದೊಂದು ದಿನ ಸಿಲುಕಬಹುದಾದ ಸನಾತನ ಹಿಂದೂ ಧರ್ಮದ ಸಹೋದರಿಯರ ರಕ್ಷಣೆಗಾಗಿ ಶ್ರೀರಾಮ ಸೇನೆ 24x7 ಸಹಾಯವಾಣಿಯನ್ನು ಇಂದಿನಿಂದ ಪ್ರಾರಂಭಿಸುತ್ತಿದೆ. ಸನಾತನ ಹಿಂದೂ ಸಮಾಜದ ಸಹೋದರಿಯರ ಮೇಲೆ ನಮ್ಮ ರಾಜ್ಯದ ಅನೇಕ ಕಡೆ ಲವ್ ಜಿಹಾದಿನ ಕಾರ್ಯಾಚರಣೆಯನ್ನು ಮುಸ್ಲಿಂ ಸಮುದಾಯದ ಯುವಕರು ಪ್ರತಿನಿತ್ಯ ನಡೆಸುತ್ತಿದ್ದಾರೆ. ಇಡೀ ಭಾರತವನ್ನು ಇಸ್ಲಾಮೀಕರಣ ಮಾಡಬೇಕೆನ್ನುವ ಹುನ್ನಾರಕ್ಕೆ ಸಂಬಂಧಿಸಿದ ಹಾಗೆ ಮುಸ್ಲಿಂ ಸಮುದಾಯದ ಅನೇಕ ಯುವಕರು ಹಿಂದೂ ಹೆಣ್ಣು ಮಕ್ಕಳನ್ನು ಪ್ರೀತಿಸುವ ನಾಟಕವಾಡಿ ನಂತರ ಮದುವೆಗೆ ಮುನ್ನ ಇಸ್ಲಾಂ ಮತಕ್ಕೆ ಬಲವಂತವಾಗಿ ಮತಾಂತರ ಮಾಡುವುದೇ ಲವ್ ಜಿಹಾದ್. ಈ ಲವ್ ಜಿಹಾದ್ಗೆ ಕನ್ನಡದಲ್ಲಿ ಮೋಸದ ಪ್ರೇಮಜಾಲ ಅಥವಾ ಮೋಸದ ಪ್ರೇಮ ಪಾಪ ಎಂದು ವಿವರಣೆ ನೀಡಬಹುದು ಎಂದು ಶ್ರೀರಾಮ ಸೇನೆ ತಿಳಿಸಿದೆ. ನಮ್ಮ ಸನಾತನ ಹಿಂದೂ ಧರ್ಮದ ಹೆಣ್ಣು ಮಕ್ಕಳು, ನಮ್ಮ ಸಹೋದರಿಯರು ಈ ಒಂದು ಲವ್ ಜಿಹಾದ್ ಎನ್ನುವ ಮೋಸದ ಪ್ರೇಮ ಪಾಶಕ್ಕೆ ಅಥವಾ ಪ್ರೇಮ ಜಾಲಕ್ಕೆ ಸಿಲುಕಬಾರದು ಅನ್ನೋ ಒಂದು ದೃಷ್ಟಿಯಲ್ಲಿ ಶ್ರೀರಾಮ ಸೇನೆಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಪ್ರಮೋದ್ ಜಿ ಮುತಾಲಿಕ್ರವರು, ನಮ್ಮ ರಾಜ್ಯದ ಅಧ್ಯಕ್ಷರಾದ ಶ್ರೀ ಗಂಗಾಧರದೀಪ್ ಕುಲಕರ್ಣಿಯವರು ಮತ್ತು ನಮ್ಮ ರಾಜ್ಯ ಕಮಿಟಿಯ ಹಲವಾರು ಜನ 3ರಿಂದ 4 ಬಾರಿ ಚರ್ಚೆ ಮಾಡಿ ಇವತ್ತಿನ ದಿನ ಈ ಲವ್ ಜಿಹಾದಿನ ವಿಚಾರವಾಗಿ ಒಂದು ಸಹಾಯವಾಣಿಯನ್ನು ನಿರಂತರವಾಗಿ 24x7 ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾವು ನಿಶ್ಚಯನ ಮಾಡಿದ್ದು. ಅದರ ಪ್ರಕಾರ ಇವತ್ತು ಆ ನಂಬರನ್ನು ಸಹ ಪ್ರೆಸ್ ನೋಟಿನ ಮುಖಾಂತರ ನಿಮ್ಮೆಲ್ಲರ ಮುಂದೆ ಇಟ್ಟಿದ್ದೇವೆ. 9090443344 ಎನ್ನುವುದು ಈ ಸಹಾಯವಾಣಿಯ ನಂಬರ್. ಈ ಲವ್ ಜಿಹಾದಿನ ಒಂದು ಸ್ವಲ್ಪ ಹಿನ್ನೆಲೆಯನ್ನು ಮಾತ್ರ ಮಾಧ್ಯಮ ಮಿತ್ರರೊಂದಿಗೆ ಹಂಚ್ಕೋಬೇಕು ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಮೊದಲಿಗೆ ಈ ಲವ್ ಜಿಹಾದ್ ಅಂದರೆ ಏನು ತಮ್ಮೆಲ್ಲರಿಗೂ ಗೊತ್ತಿದೆ. ಅದನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀನಿ, ಸ್ವಲ್ಪ ಸಹಕಾರ ಮಾಡಬೇಕು. ಈಗ ಹಿಂದೂ ಧರ್ಮಕ್ಕೆ ಸೇರಿದ ಬಹುತೇಕ ಹೆಣ್ಣು ಮಕ್ಕಳನ್ನ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡುವ ಒಂದು ಹುನ್ನಾರದಿಂದ ಪ್ರೀತಿ ಪ್ರೇಮದ ನಾಟಕ ಆಡೋದು. ಮುಸಲ್ಮಾನರಾಗಿದ್ದರೂ ಸಹ ಆ ಯುವಕರು ಹಿಂದೂಗಳ ಹೆಸರನ್ನ ಇಟ್ಟುಕೊಂಡು ಬಾಬು, ಮುನ್ನಾ ಈ ರೀತಿಯಾದಂಥ ಹೆಸರುಗಳನ್ನು ಇಟ್ಕೊಳ್ಳೋದು. ಕುತ್ತಿಗೆಗೆ ಮತ್ತು ಕೈ ಭಾಗಕ್ಕೆ ನಮ್ಮ ಧರ್ಮಕ್ಕೆ ಸೇರಿದ ಪವಿತ್ರವಾದ ದಾರಗಳನ್ನು ಕಟ್ಕೊಳ್ಳೋದು. ಹಿಂದೂಗಳ ರೀತಿಯಲ್ಲಿ ಇವರು ನಮ್ಮ ಮುಂದೆ ಮರೆಮಾಚಿ ಬೇರೆ ಐಡೆಂಟಿಟಿಯನ್ನು ಕೊಟ್ಟು ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನ ಬಲವಂತವಾಗಿಯೂ ಹೊತ್ಕೊಂಡು ಹೋಗಿದ್ದಾರೆ. ಕೆಲವು ಸಾರಿ ಮುಸಲ್ಮಾನರು ಅಂತ ಗೊತ್ತಾದ ಮೇಲೆ ಆ ಹೆಣ್ಣು ಮಕ್ಕಳು ಹಿಂದೇಟು ಹಾಕಿದಾಗ ಅವರ ಜೊತೆಗೆ ಏನು ಫೋಟೋಗ್ರಾಫ್ಗಳನ್ನು ಮತ್ತು ವಿಡಿಯೋಗ್ರಾಫ್ಗಳನ್ನು ಮಾಡಿರ್ತಾರೆ ಅದನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದು, ಈ ರೀತಿಯಾದಂಥದ್ದು ಬಹಳ ನಡೀತಾ ಇದೆ. ಕಾಲೇಜುಗಳ ಮುಂದೆ ಮತ್ತು ಅಪ್ರಾಪ್ತ ಬಾಲಕಿಯರು ಇರುವಂತಹ ಹೈಸ್ಕೂಲ್ಗಳ ಮುಂದೆ ಈ ಮುಸ್ಲಿಂ ಸಮುದಾಯದ ಹುಡುಗರು ಎಸ್ಪೆಷಲಿ ಅವರು ವೀಲಿಯನ್ನು ಮಾಡೋದು, 2 ವೀಲರ್ಗಳು ತಗೊಂಡ್ಬರೋದು, ಸ್ಪೀಡಾಗಿ ಆ ಕಡೆಯಿಂದ ಈ ಕಡೆ ಬರೋದು, ಹೆಣ್ಣು ಮಕ್ಕಳನ್ನು ನಗ್ನಗ್ತಾ ಮಾತಾಡ್ಸೋದು, ಮೋಹಕವಾದಂಥ ಮಾತುಗಳನ್ನು ಅವರಿಗೆ ಹೇಳೋದು ಮತ್ತು ಇನ್ನೂ ಅನೇಕ ಜೋಕ್ಸ್ ಮಾಡೋದು, ಈ ರೀತಿಯಾಗಿ ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನು ಅವರು ಸೆಳೀತಾ ಇದ್ದಾರೆ. ವರದಿ ಚಿರಂಜೀವಿ ಸುಪ್ರೀತ್.